ಇದು ಚಿತ್ರದುರ್ಗದ ಕತೆ. ಶಾಲೆ, ಸರ್ಕಾರಿ ಶಾಲೆ. ಈ ಸರ್ಕಾರದ ಭಾಳ ಮಜಾ ಇದೆಯಪ್ಪ. ಸರ್ಕಾರಗಳು ಉದ್ಧಾರ ಆಗಲ್ಲ, ಬಟ್ ಸರ್ಕಾರ ನಡೆಸೋರೆಲ್ಲ ಉದ್ಧಾರ ಆಗ್ತಾರಪ್ಪ. ಎಂಥ ಮಜಾ ರೀ ನಮ್ಮ ಪ್ರಜಾಪ್ರಭುತ್ವ. ಗೌರ್ನಮೆಂಟ್ಗಳು ಏನು ರಿಪೇರಿನೇ ಆಗಲ್ಲ ಅನ್ಸತ್ವೆ ನೋಡಿದ್ರೆ. ಮತ್ತು ಗೌರ್ನಮೆಂಟಿಂದು ಸ್ಕೀಮ್ಗಳು ಅಥವಾ ಕೆಲವು ಪ್ರಾಜೆಕ್ಟ್ಗಳೆಲ್ಲ ನೋಡಿದ್ರೆ ಯಾವತ್ತಿವೆಲ್ಲ ಸರಿ ಹೋಗುತ್ತೆ ಅನ್ಸತ್ತೆ. ಆದರೆ 5 ವರ್ಷದಿಂದ 5 ವರ್ಷಕ್ಕೆ ಈ ಸರ್ಕಾರ ನಡೆಸೋರು ಇರ್ತಾರಲ್ಲ, ತುಂಬ ಚೆನ್ನಾಗಾಗ್ತಾರಪ್ಪ. ಮೊಯ್ಕೈ ಎಲ್ಲ ತುಂಬ್ಕೊಳ್ಳುತ್ತೆ, ಕೆನ್ನೆ ಎಲ್ಲ ತುಂಬ್ಕೊಳ್ಳುತ್ತೆ, ಟೊಮಾಟೊ ಆದಂಗೆ ಆಗುತ್ತೆ, ಚೆನ್ನಾಗಾಗ್ತಾರೆ ಎಲ್ಲರೂ. ಅದು ಹೆಂಗದು ಸ್ಕೀಮು? ಇದು ಇನ್ನೊಂದು ಅದೇ ಕತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ವಿ ಹ್ಯಾವ್ ನೋ ಕಾಮನ್ ಸೆನ್ಸ್. ನಮ್ಗಳಿಗೆ ಸ್ಕೂಲ್ ಮಾಡ್ತೀವಿ, ದಿ ಬೇಸಿಕ್ ಅಮ್ಯುನಿಟೀಸ್ ಆಫ್ ಎ ಸ್ಕೂಲ್ ಶುಡ್ ಬಿ ಒಂದು ಪ್ಲೇ ಗ್ರೌಂಡು, ಒಂದು ಶೌಚಾಲಯ, ಒಂದು ನೀರು ಅವೈಲಬಲ್ಲು ಮಕ್ಕಳಿಗೆ. ಅದು ಬಿಟ್ಟೇನು 4 ಕೊಠಡಿ, ಪಾಠ ಮಾಡೋಕ್ಕೆ 2 ಟೀಚರ್, ಬಿಟ್ಟರೇನೇನು ಇರಬಾರ್ದು. ಅದೇ ಇಲ್ಲದೆ ಹಿಂಗೆ ನಡೆಸ್ತೀರಿ ಸ್ಕೂಲ್ನ? ವಾಟ್ ಬಿಸ್ನೆಸ್ ಯು ಹ್ಯಾವ್ ಟು ಗೋ ಫಾರ್ ಈ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಂಗಾರ ಅವ್ರಿಗೆ? ಏನಪ್ಪ ನನಗೆ ಅರ್ಥವೇ ಆಗಲ್ಲ. ಇದು ಯಾವತ್ತು ಎಂಡ್ ಆಗುತ್ತೋ ಈ ಸರ್ಕಾರಿ ಶಾಲೆಗಳ ಕತೆ. ಇದು ಚಿತ್ರದುರ್ಗದ ಕತೆ, ನೋಡೋಣ. ಚಿತ್ರದುರ್ಗದ ಕಂದಾಯಗಿರಿ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ 130 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕೂಲಿ ಕಾರ್ಮಿಕರು ಹಾಗೂ ಕಡು ಬಡವರ ಮಕ್ಕಳೇ ಇಲ್ಲಿ ಕಲಿಯುತ್ತಿದ್ದು, ದಿನನಿತ್ಯ ಪೋಷಕರು ಕೆಲಸಕ್ಕೆ ತೆರಳುವ ಮುನ್ನ ಮಕ್ಕಳನ್ನ ಶಾಲೆಗೆ ಬಿಟ್ಟು ತೆರಳುತ್ತಾರೆ. ಆದರೆ ಈ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ಬಳಿಕ ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಶಾಲೆಯಲ್ಲಿ ಒಂದು ವಾಟರ್ ಫಿಲ್ಟರ್ ಇದೆ, ಆದರೆ ಈ ಶುದ್ಧ ನೀರಿನ ಘಟಕಕ್ಕೆ ವಾಟರ್ ಪೈಪ್ಲೈನ್ ಹಾಗೂ ಅಗತ್ಯ ಸೌಕರ್ಯಗಳಿಲ್ಲದೆ ವಾಟರ್ ಫಿಲ್ಟರ್ ತುಕ್ಕು ಹಿಡಿಯುತ್ತಿದೆ. ಹೀಗಾಗಿ ಈ ಶಾಲೆಯ ಮಕ್ಕಳಿಗೆ ಮನೆಯಿಂದ ತರುವ ಬಾಟಲಿ ನೀರು ಹಾಗೂ ರಸ್ತೆ ಬದಿಯ ಕೊಳವೆ ಬಾವಿಯ ಕಲುಷಿತ ನೀರೇ ಆಸರೆಯಾಗಿದ್ದು, ಸಾಂಕ್ರಾಮಿಕ ರೋಗದ ಭೀತಿ ಮಕ್ಕಳನ್ನ ಆವರಿಸಿದೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಈ ಶಾಲೆಗೆ ತುರ್ತಾಗಿ ಪೈಪ್ಲೈನ್ ಸಂಪರ್ಕ ಕಲ್ಪಿಸಿ ಶುದ್ಧ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಬೇಕು. ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕು ಎಂದು ಕಂದಾಯಗಿರಿ ಬಡಾವಣೆ ನಿವಾಸಿಗಳು ಬೆಳಕು ಕಾರ್ಯಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಚೆನ್ನಾಗಿ ನಡೆಯುತ್ತಿರುವ ಸರ್ಕಾರಿ ಶಾಲೆಗೆ ಕುಡಿಯುವ ನೀರಿನ ಸಮಸ್ಯೆ ಕಪ್ಪು ಚುಕ್ಕೆಯಾಗಬಾರದು ಎಂಬುದು ನಮ್ಮ ಆಶಯ. ಇದಕ್ಕೆ ಪೋಷಕರು ಶಕುಂತಲಾ ಮತ್ತು ಪ್ರೇಮ, ನೀವಿಬ್ರಾ? ನೀವಿಬ್ರು ಯಾಕೆ ಬಂದ್ರಿ? ಟೀಚರ್ಸ್ಗೆ ಏನು ಮಾಡ್ತಾರಲ್ಲಿ? ಅವ್ರು ಯಾಕೆ ಬರಲ್ಲ? ಟೀಚರ್ಸ್ಗೆಲ್ಲ ಅನುಕೂಲ ಇರುತ್ತೆ ಸರ್, ಅವ್ರಿಗೆ ಅವಶ್ಯಕತೆ ಇರಲ್ಲ. ನಮಗೆ ನಮ್ಮ ಮಕ್ಳು ತಾನೇ ಆ ಸ್ಕೂಲಲ್ಲಿ ಓದೋದು, ನಮ್ಮ ಮಕ್ಕಳೇ ಮನೆಗೆ ಬಂದು ನೀರು ಕುಡಿಯೋದು. ಅಲ್ಲಿ ಇಲ್ಲಿ ಇರೋ ನೀರುಗಳು ಕುಡಿದ್ರೆ ನಮ್ಮ ಮಕ್ಕಳಿಗೆ ಜ್ವರ ಬರೋದು. ಅವ್ರಿಗೇನು 3 ದಿನ ಅಟೆಂಡೆನ್ಸ್ ಆಬ್ಸೆಂಟ್ ಆಗ್ತಾರೆ ಮಕ್ಕಳು ಬಂದಿಲ್ಲ ಅಂದರೆ. ನಿನ್ನ ಹೆಸರೇನೆಯಾ? ನನ್ನ ಹೆಸರು ತಿಪ್ಪೇಸ್ವಾಮಿ ಸರ್. ಸರ್, ತಾವು ಏನು ಮಾಡ್ತೀರಿ ಸರ್? ಸರ್, ನಾನು 5ನೇ ಕ್ಲಾಸ್ ಓದ್ತಿದ್ದೀನಿ ಸರ್. ಅದು ಆಯಿತು ಸರ್. ಅದು ಯಾವ ಸೆಕ್ಷನ್ ಸರ್ ತಾವು? ಸರ್, ಸೆಕ್ಷನ್ ಇಲ್ಲ, ಮತ್ತೆ ಒಂದು ಸಿಂಪಲ್ ಕ್ಲಾಸ್. ಎಷ್ಟು ಜನ ಇದ್ದೀರಿ ಸರ್ ಕ್ಲಾಸಲ್ಲಿ? ಸರ್, ನಾವು 18 ಜನ ಇದ್ದೀವಿ. 18 ಜನ. ಹುಡುಗಿರು ಹುಡುಗರು ಇಬ್ಬರು ಇದ್ದೀರಾ ಸರ್? ಎಸ್ ಸರ್. ನಿಮ್ಮ ಅಪ್ಪ ಏನು ಮಾಡ್ತಾರೆ ಸರ್? ಸರ್, ವೆಜಿಟೇಬಲ್ ಅಂಗಡಿ ಇಕ್ಕಿದ್ದಾರೆ. ಸರ್, ನಿಮ್ಮಷ್ಟೇ ಉದ್ದ ನಿಮ್ಮ ವಾಚು ಇದೆಯಲ್ಲ ಸರ್? ಎಸ್ ಸರ್. ಯಾರು ಕಟ್ಟರು ಸರ್ ಕಟ್ಕೊಂಬರಕ್ಕೆ ಇಲ್ಲಿಗೆ? ಸರ್, ನಮ್ಮಮ್ಮ ಕಟ್ಟರು. ಹೌದಾ ಸರ್? ನೀವು ಕೇಳಲಿಲ್ವಾ ಸರ್? ನನ್ನಷ್ಟೇ ಉದ್ದ ಇದೆಯಲ್ಲ ಇದು, ನನ್ನಷ್ಟೇ ದಪ್ಪ ಇದೆಯಲ್ಲ ಇದು ಬೇಕಾ ಅಂತ ಕೇಳಲಿಲ್ವಾ ಸರ್? ಸರ್, ಕೇಳಬೇಕಿತ್ತು. ಕೇಳಬೇಕಿತ್ತಲ್ಲ ಸರ್? ತಮ್ಗೆ ಯಾಕೆ ಬೇಕು ಸರ್ ವಾಚು? ಸರ್, ಟೈಮ್ ನೋಡೋಕ್ಕೆ. ಏನಕ್ಕೆ ನೋಡಬೇಕು ಸರ್ ತಾವು? ಸರ್, ಟೈಮ್ ತಾವೇನು ಆಫೀಸ್ಗೆ ಹೋಗ್ಬೇಕಾ ಸರ್? ಇಲ್ಲ ಇಲ್ವಲ್ಲ ಸರ್? ಮತ್ತು ತಮ್ಗೆ ಯಾಕೆ ಸರ್ ನೋಡಬೇಕು ಟೈಮು? ಸರ್, ಇಲ್ಲಿಂದ ಹುಡುಗಿರ ಮುಂದೆ ಸ್ಟೈಲ್ ಮಾಡೋಕ್ಕೆ? ಯಾರು ಹೇಳ್ತೀಯ ನೀವು? ಇಲ್ಲ ಸರ್. ಮತ್ತು ನೀವು ಕಟ್ಟಿರೋ ದೊಡ್ಡ ಸೈಜ್ ನೋಡ ನಿಂದು ಹೆಂಗಿದೆ ಅಂತ. ನನ್ನಷ್ಟು ದಪ್ಪ ಇದೆ ಅದು. ನಿಮ್ಮಪ್ಪ ಏನು ಮಾಡ್ತಾರೆ? ಸರ್, ವೆಜಿಟೇಬಲ್ ಅಂಗಡಿ ಇಕ್ಕಿದ್ದಾರೆ. ವೆಜಿಟೇಬಲ್ಸ್ ಅಂಗಡಿ ಇಟ್ಟಿದ್ದಾರೆ. ನೀವು ಇನ್ನೊಂಚೂರು ತಿನ್ನು ಹಂಗಾರೆ ವೆಜಿಟೇಬಲ್ಸು. ಎಸ್ ಸರ್. ಚೆನ್ನಾಗಿದೆಯಾ ಸ್ಕೂಲು? ಎಸ್ ಸರ್. ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ? ಎಸ್ ಸರ್. ನಿನಗೂ ಮಾರ್ಕ್ಸ್ ಚೆನ್ನಾಗಿ ಬರುತ್ತಾ? ಎಸ್ ಸರ್. ಹೆಂಗೆ ಗೊತ್ತು ನಿಮಗೆ? ಸರ್, ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ನಮ್ಮ ಮಿಸ್ ಹೇಳ್ಕೊಟ್ಟಿದ್ದೆಲ್ಲ ಲಿಸನ್ ಮಾಡ್ತೀನಿ, ನಾನು ಎಕ್ಸಾಮ್ ಬರಿತೀನಿ, ಪಾಸ್ ಆಗ್ತೀನಿ. ಓಹ್,
ಬೇರೆಯವರೆಲ್ಲ ಬರೀದೇ ಪಾಸ್ ಆಗ್ತಾರಾ? ಸರ್ ಅವರು ಎಲ್ಲರೂ ನಿನ್ನ ಫ್ರೆಂಡ್ಸ್ ಎಲ್ಲ? ಎಲ್ಲರೂ ಸರ್. ಈಗ ನೀನು ಎಲ್ಲರೂ ಫ್ರೆಂಡ್ಸ್ ಪರವಾಗಿ ನೀ ಬಂದಿರೋದಾ? ಎಸ್ ಸರ್. ಅವರ ನಿನ್ನ ಕಳಿಸ್ಕೊಟ್ರಾ? ಸರ್ ಹೋಗಕ್ಕೆ ಮೊದಲೆಲ್ಲ ಸಾಲಾಗಿ ನಿಂತ್ಕೊಂಡು ಚಪ್ಪಾಳೆ ಹೊಡೆದು ಹೋಗ್ಬಾ 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 ಅಂತ ಕಳಿಸಿದ್ರ? ಇಲ್ಲ ಸರ್. ಏನಕ್ಕೆ ಬಂದಿದೀಯಾ ಇಲ್ಲಿ? ಸರ್ ನೀರು ಕುಡಿಯೋದಕ್ಕೆ ಸಮಸ್ಯೆ ಇದೆ ಸರ್. ಏನು ಸಮಸ್ಯೆ? ಸರ್ ಇವಾಗ ನಾವು ನಮ್ಮ ಶಾಲೆಯಲ್ಲಿ ಕುಡಿಯೋಕೆ ನೀರು ಪ್ರಾಬ್ಲಮ್ ಇದೆ. ಯಾಕಂದರೆ ನಾವು ಮಧ್ಯಾಹ್ನ ತಟ್ಟೆ ಅದ್ರಾಗೆ ತೊಳಿತೀವಿ, ಕೈ ವಾಶ್ ಅದರಲ್ಲೇ, ನೀರು ಕುಡಿಯೋದಲ್ಲೇ ಇದು ಮಾಡ್ತೀವಿ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಇವಾಗ ಮನೆಗೆ ಹೋಗಿ ಮತ್ತೆ ಅಡ್ಡಾಡಬೇಕು. ಬಿಸಿಲು ಮಾತ್ರ ಜಾಸ್ತಿ ಬಂದಿರ್ತೈತೆ ಅವಾಗ ನಾವು ತಲೆ ಸುತ್ತ ಕೆಳಗೆ ಬೀಳ್ಬೋದು, ಚಾನ್ಸಸ್ ಇರುತ್ತೆ. ತಲೆ ಸುತ್ತ ಬಿದ್ದಾಗಲೂ ನೀರು ಹಾಕೋಬೇಕಲ್ಲ? ಟೋಪಿ. ಹಾಂ, ಟೋಪಿನಾ? ಓಕೆ. ಹಾಂ ಎಸ್ ಸರ್. ಆಮೇಲೆ ಏನು ಮಾಡ್ಬೇಕಂದ್ರೆ ಆಮೇಲೆ ನೀರು ಕುಡಿಯೋಕೆ ಮನೆಗೆ ಹೋದರೆ ಆಗಾಗಲೇ ಅಡ್ಡಾಡಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನಿಂಗೆ ಸ್ಕೂಲಲ್ಲಿ ನೀರು ಬೇಕೋ ಮನೇಲಿ ನೀರು ಬೇಕೋ ಕರೆಕ್ಟಾಗಿ ಹೇಳಿ ಸರ್. ಸರ್ ಸ್ಕೂಲಲ್ಲಿ ಬೇಕು. ಸ್ಕೂಲಲ್ಲಿ ಅಲ್ವಾ ಸರ್? ಯಾಕೆ ಸರ್ ಬೇಕು? ಮನೆಯಿಂದಾನೇ ಒಂದು ಬಾಟ್ಲಲ್ಲಿ ತಗೊಂಡು ಹೋಗ್ಬಿಡಿ ಸರ್. ಸರ್ ಬೇಗನೆ ಖಾಲಿ ಆಗುತ್ತೆ ಮಧ್ಯಾಹ್ನನೇ ಬೇಗ ಖಾಲಿ. 2 ಬಾಟ್ಲ್ ತೊಗೊಂಡೋಗಿ ಸರ್. ನನ್ನ ಹತ್ರ ಐಡಿಯಾ ಇದೆ ಸರ್. ನಿಮ್ಮ ಒಬ್ಬರ ಹತ್ರನೇ ಐಡಿಯಾ ಅಲ್ಲ ಸರ್, ನಮ್ಮ ಹತ್ರನೂ ಇದೆ ಐಡಿಯಾ. 2 ಬಾಟ್ಲಲ್ಲಿ ತಗೊಂಡೋಗಿ ಸರ್. ನಿಮ್ಮನ್ನು ಯಾರು ಸರ್ ಬೇಡ ಅಂದವರು? ನಿಮ್ಮ ಮೇಷ್ಟ್ರು ಹೇಳಿದಾರಾ ಸರ್ ಬಾಟ್ಲಲ್ಲಿ ನೀರು ತರ್ಕೂಡ್ದು ಅಂತ ಹೇಳಿದಾರಾ ಸರ್? ಇಲ್ವಲ್ಲ ಸರ್. 2 ಬಾಟ್ಲ್ ತೊಗೊಂಡು ಹೋಗ್ಬಿಡಿ, ಖರ್ಚೇ ಆಗಲ್ಲ. ಆಗ ಅಲ್ಲಿ ಯಾಕೆ ಬೇಕು ಸರ್ ನೀರು ಸ್ಕೂಲಲ್ಲಿ? ಹಾಂ ಸರ್ ಸ್ಕೂಲಲ್ಲಿ ಯಾಕೆ ಬೇಕಂದರೆ ನಾವು ಬಾಟ್ಲಲ್ಲಿ ಎಮರ್ಜೆನ್ಸಿ ನೀರು ಕುಡಿಬೇಕು, ಫುಲ್ ಬಾಯಿ ಅರಿಕೆ ಆಯ್ತಂದರೆ ಇಲ್ಲೇ ಸ್ಕೂಲಲ್ಲೇ ಬೇಗ ಇಟ್ಕೋಬೋದು, ಬಾಟಲ್ ಇಟ್ಕೊಂಡು ಕುಡಿಬೋದು ಸಾಯಂಕಾಲವರೆಗೂ. ಅದೇ 2 ಬಾಟ್ಲ್ ತುಂಬ್ಕೊಂಡು ಹೋಗ್ಬಿಡು. ನಿನ್ನ ಪಕ್ಕದಲ್ಲಿ ಇಟ್ಕೊಂಡಿರಿ ಬ್ಯಾಗಲ್ಲಿ, ಹಂಗೆ ಟಕ ಕುಡಿ. ಸರ್ ಆಗಲ್ಲ ಸರ್ ಬ್ಯಾಗು. ಯಾಕೆ ಸರ್ ನೀರು ಚೆಲ್ಲಿದ್ರೆ ಟೈಟಾಗಿ ಮುಚ್ಕೊಂಡು ಹೋಗೋದು ಬ್ಯಾಗಲ್ಲಿ. ಆಲ್ ರೈಟ್. ನಗರಸಭೆ ಚಿತ್ರದುರ್ಗದ ಪೌರಾಯುಕ್ತರಾಗಿದ್ದಾರೆ ಮೇಡಮ್ ರೇಣುಕಾ ಅವರು. ನೋಡೋಣ, ಲೆಟ್ಸ್ ಸಿ ವಾಟ್ ಶೀ ಕ್ಯಾನ್ ಡು. ಪಾಪ, ಯಾಕಂದರೆ ಅವ್ರುಗಳಿಗೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಈ ಪ್ರಕರಣದವ್ರು ಹೆಂಗೆ ಮಾಡ್ಬೋದು ಇಲ್ಲ ಅನ್ನೋದು. ಅವ್ರಿಗೂ ಅವ್ರವ್ರದ್ದೇ ಲಿಮಿಟೇಷನ್ಸ್ ಇರುತ್ತೆ ಪಾಪ. ಆಲ್ ರೈಟ್. ನಮಸ್ಕಾರ, ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಓಕೆ, ಏನು ಮಾಡ್ಬೋದು ಅನ್ಸತ್ತೆ ನಮ್ಮ ಲಿಮಿಟೇಷನ್ಸಲ್ಲಿ ಇದಕ್ಕೆ? ಈಗ ಗೊತ್ತಾಗಿದೆ, 3 days ಅಲ್ಲಿ ಮಾಡಿಸ್ಕೊಡ್ತಾರೆ. ಅದೇ ಅದು ಪೈಪ್ಲೈನ್ ತಗೋಬೋದಾ? ಮಾಡ್ತೀನಿ ಸರ್, ಮಾಡಿಸ್ಕೊಡ್ತೀನಿ. ಹಾಗಾದರೆ ಅವ್ರಿಗೊಂದು ಪೈಪ್ಲೈನ್ ತೊಗೊಂಡು ಒಂದು ಮಿನಿಮಲ್ ನೀರು ಸ್ಟೋರ್ ಮಾಡ್ಕೊಳ್ಳೋಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೋದಾ ಮೇಡಮ್? ಖಂಡಿತ ಸರ್, ಖಂಡಿತ ಮಾಡಿಸ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಎಸ್ ಸರ್. ನೀವೇನು ಮೇಡಮ್ ಇಷ್ಟು ಒಳ್ಳೆಯವರು, ನಾನು ಕೇಳಿದ ತಕ್ಷಣ ಟಕ ಅಂತ ಎಸ್ ಅಂದ್ಬಿಟ್ರಿ. ಇಲ್ಲ, ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಸೊ ನೈಸ್ ಆಫ್ ಯು. ಐ ಆಮ್ ಸೋ ಪ್ರೌಡ್ ಆ್ಯಂಡ್ ನೈಸ್ ಆಫ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈಗ ಒಂದು ಕೆಲಸ ಮಾಡಿರಿ ನೀವಿಬ್ಬರೂ, ಅಲ್ಲಿ ಅವ್ರು ಯಾರು ಪುರಸಭೆ ನೌಕರ ಇರ್ತಾರೆ, ಯಾಕಂದರೆ ಇದು ಪೈಪನ್ನು ನಾವು ಎಳೆಯೋಕ್ಕೆ ಬರಲ್ಲ, ಸರ್ಕಾರದವರೇ ಎಳಿಬೇಕು. ನಾವು ಎಳೆಯೋಕೆ ಹೋದರೆ ಕಾನೂನಿಗೆ ವಿರುದ್ಧ ಆಗತ್ತೆ. ಅವ್ರ ಕೈಲಿ ಎಳೆಸ್ಬಿಡ್ಲಿ ಪೈಪನ್ನು, ಗೊತ್ತಾಯ್ತಾ? ಫಸ್ಟ್ ನೀರು ಒಳಗೆ ಬಂದುಬಿಡ್ಲಿ, ಗೊತ್ತಾಯ್ತಾ, ಸ್ಕೂಲ್ಗೆ. ಆಮೇಲೆ ನಾನು ಅವ್ರನ್ನೇ ಕೇಳ್ಕೊತೀನಿ, ಅಲ್ಲೇ ಒಂದು ಸಂಪ್ ಮಾಡಿ ನಿಮ್ಗೊಂದು ಮಾಡ್ಕೊಡೋಕೆ ಆಗತ್ತಾ ಅಂತ. ಒಂದು ವೇಳೆ ಅವ್ರಿಗೆ ಮಾಡ್ಕೊಡೋಕ್ಕಾಗದ್ರೆ ನಾನು ಅಲ್ಲಿ ಯಾರಿಗಾರು ಹೇಳ್ತೀನಿ ಮಾಡಿಕೊಡಿ ಅಂತ, ಅದನ್ನು ನಾವು ಮಾಡಿಸ್ಕೊಡ್ಬೋದು. ಅದಕ್ಕೆ ಜಾಗ ಇರುತ್ತೆ ರೂಲಲ್ಲಿ. ಪೈಪ್ ನಾವು ಎಳಿ ಕೂಡ್ದು, ಸರ್ಕಾರದ್ದು, ಅರ್ಥ ಆಯ್ತಾ? ಹಾಗಾಗಿ ನಾನು ಅವ್ರಿಗೆ ಹೇಳಿ ಫಸ್ಟು ಪೈಪ್ಸ್ ಹಾಕಕ್ಕೆ ಹೇಳ್ತೀನಿ, ಪೈಪ್ ಹಾಕ್ಕೊಡ್ತಾರೆ. ಅದಾದಮೇಲೆ ಅವರೇ ನಾನೊಂದು ಸಂಪ್ ಮಾಡಿ ಒಂದು ಟ್ಯಾಂಕ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಬಿಡಿ ಅಂತಂದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್. ಅಕಸ್ಮಾತ್ ಅವ್ರಿಗೆ ಆಗಲ್ಲ ಅನ್ಸಿದ್ರೆ ನಾನು ಯಾರಿಗಾರು ಹೇಳ್ತೀನಿ, ಮಾಡಿಸ್ಕೊಡ್ತಾರೆ. ಅರ್ಥ ಆಯ್ತಾ? ನಿಮ್ಮ ಮಕ್ಕಳಲ್ಲಿ ಇದೆಯಾ? ಹ್ಞೂ ಸರ್, ಓದ್ತಿದ್ದಾರೆ. ಮಕ್ಕಳು? ನಮ್ಮ ಮಕ್ಕಳು ಒಬ್ಳು 7th. ಇವ್ ನಿಮ್ಮ ಮಗನಾ? ಸರ್, ಏಯ್ ಡಬ್ಬ, ನೀನು ಅವ್ರ ಮಗನೇನೋ? ಅಯ್ಯಪ್ಪ, ಮತ್ತು ಇಷ್ಟೊತ್ತು ಹೇಳಲೇ ಇಲ್ವಲ್ಲೋ ನಮ್ಮಮ್ಮ ಸಾರ್ ಅಂತ? ಸರ್ ನಮ್ಮಮ್ಮ ಅವರು. ಮತ್ತು ಹೇಳಲೇ ಇಲ್ಲ ನೀನು? ಊರಿಗೆಲ್ಲ ಭಾಷಣ ಬಿಗಿತಿದ್ದೆ, ಹೇಳಲೇ ಇಲ್ವಲ್ಲೋ? ಏನು ಸರ್ ಹಿಂಗೆ ಮಾಡಿಬಿಟ್ರಿ ನೀವು? ಚೆನ್ನಾಗಿ ಓದಬೇಕು. ವಾಚ್ ಕಟ್ಕೊಳ್ಳೋಕೆ ಎಷ್ಟು ಇಂಟ್ರೆಸ್ಟ್ ಇತ್ತೋ ನಿನಗೆ, ಓದೋದ್ರಲ್ಲೂ ಅಷ್ಟೇ ಇರಬೇಕು, ಗೊತ್ತಾಯ್ತಾ? ಇಂಥ 100 ವಾಚನ್ನು ತೊಗೊಳ್ಳೋ ಶಕ್ತಿ ನಿನಗೆ ಬರಬೇಕು, ಅವರು ಕೊಟ್ಟಿದ್ದಲ್ಲ, ಗೊತ್ತಾಯ್ತಾ? ನಿನಗೆ ಚೆನ್ನಾಗಿ ಓದು, ಉಡಾಫೆ ಹೊಡಿಬೇಡ. ಸ್ವಲ್ಪ ಚುರುಕಾಗಿದ್ದಾನೆ, ಆಟಕ್ಕೆ ಗಿಟ್ಟಕ್ಕೆ ಹಾಕಿ ಅವನನ್ನು. ಇಲ್ಲ ಸರ್, ಎಲ್ಲೂ ಹಾಕಿಲ್ಲ ಸರ್. ಹಾಕಿ, ಹಾಂ, ಅವನು ಚುರುಕಾಗಿದ್ದಾನೆ, ಹಾಂ ಸರ್. ಅವ್ನಿಗೊಂದು ಸ್ವಲ್ಪ ಯಾವ್ದಾರು ಆಟಕ್ಕೆ ಗಿಟ್ಟಕ್ಕೆ ಹಾಕಿ ಅವನನ್ನು. ನಿಮ್ಗೆ ಸ್ಟೇಡಿಯಂಗೆ ಏನು ಶಕ್ತಿ ಹೋಗ್ತಾನೆ ಇದೆ ಸರ್. ಅದರಲ್ಲಿ ಯಾವುದೋ ಆಟಕ್ಕೆ ಹಾಕಿ ಅವನನ್ನು.
ಹಾಂ ಸಂಜೆ ಹೊತ್ತು ಒಂದು ಗಂಟೆ ಹೋಗಿ ಆಡಲಿ, ಸ್ಪೋರ್ಟ್ಸಿಗೆ ಹೋಗ್ತಾರೆ ಸರ್. ಕಳಿಸಿ ಯಾವುದು ಕಾರುವೆ. ಸರ್. ಸ್ವಲ್ಪ ಚುರುಕಿದಾನ ಅವನು, ಹ್ಞೂ ಸರ್. ಜಾಸ್ತಿ ಮಾತಾಡ್ತಾನೆ. ಹ್ಮ್. ತುಂಬ ಮಾತಾಡ್ಬೇಡ, ಆಮೇಲೆ ಟಿ ವಿಯಲ್ಲೆಲ್ಲ ಜಾಗ ಕೊಡೋಕ್ಕಾಗಬೇಕಾಗತ್ತೆ ನಾವು, ಕಷ್ಟ ಆಗತ್ತೆ. ಏನ ಎಸ್ ಸರ್. ಏನು ಸರ್? ಓಕೆ.